ಆಗಿರುವಂತ ವಿಚಾರಗಳು ಕೆಲವೊಂದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿರುವಂತ ವ್ಯಕ್ತಿಗಳು ಅವರು ಅವ್ರಿಗೆ ಆ ಥರ ಆದಾಗ ತುಂಬಾ ಬೇಜಾರಾಗುವಂತ ವಿಚಾರ. ಅದನ್ನ ಮುಂದೆ ಒಂದು ನಿಂತ್ಕೊಂಡು ಅದನ್ನ ಶೋ ಆಫ್ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಇಲ್ಲ. ತುಂಬಾ ಬೇಜಾರಾಗುವಂಥದ್ದು, ತುಂಬಾ ಮಿಸ್ ಮಾಡ್ಕೊಳ್ತೀವಿ ಇವತ್ತು. ಆದ್ರೆ ಅದು ಹೇಗೆ ನರೇಟಿವ್ ಸೆಟ್ ಆಯ್ತು ಅಂತಂದ್ರೆ ಅದು ಶೂಟಿಂಗ್ ಅಲ್ಲೇ ನಡೀತು ಅನ್ನೋ ತರದಲ್ಲ ಸೆಟ್ ಆಯ್ತು. ಆಕ್ಚುಲಿ ಶೂಟಿಂಗ್ ಅಲ್ಲಿ ನಡೀದೇ ಇರೋ ಸಂದರ್ಭದಲ್ಲಿ ಆಗಿರುವಂಥದ್ದು. ಆದ್ರೆ ನಮ್ಮ ಲಾಸೇ ಕೂಡ. ಅದಕ್ಕೆ ನಾನು ಎಕ್ಸಾಂಪಲ್ ನಿಮ್ಗೆ ಆ ತರ ನರೇಟಿವ್ ಅನ್ನ ಎಕ್ಸಾಂಪಲ್ ಇಟ್ಕೊಂಡೆ ನಾನು ಅವಾಗ ಹೇಳಿದ್ ನಮ್ಗೆ. ಅಂದ್ರೆ ಅವಘಡಗಳು, ಅಪಘಾತಗಳು ಇದನ್ನ ಒಂದ್ ರೀತಿ ಹೋಗ್ತಾ ಇದ್ರೆ ನಾನೇ ಏನಾಗ್ತಿದ್ದೆ ಅನ್ನೋದು ನಿಮ್ಗೆ ಅವಾಗಷ್ಟೇ ಹೇಳಿದೆ. ನಾನು ಅದರಿಂದ ಆಚೆಗೆ ಬಂದೆ, ಅದನ್ನ ಬದುಕಿ ಬಂದಿದ್ದೀನಿ ಅಂತಂದ್ರೆ, ಅಥವಾ ನನಗೇನು ಆಗಿಲ್ಲ, ಅಥವಾ ನನ್ನ ಇಡೀ ತಂಡದಲ್ಲಿ ಯಾರಿಗೂ ಏನು ಆಗದೆ ಎಲ್ಲರೂ ಇಷ್ಟು ಜನರು ಇಷ್ಟು ವರ್ಷ ಕೆಲಸ ಮಾಡ್ಬೇಕಾದ್ರೆ ಸರ್ವೇ ಸಾಧಾರಣದಲ್ಲಿ ಒಂದ್ ಸಣ್ಣ ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತೆ ಇರುತ್ತೆ. ಅಂತದ್ದು ಇರ್ಬೇಕಾದ್ರೆ ಈಗ 3 ವರ್ಷ ನಾವು ಕೆಲಸ ಮಾಡ್ಬೇಕಾದ್ರೆ ನಿಜವಾಗ್ಲೂ ಆ ದೈವ ಶಕ್ತಿ ನಮ್ ಹಿಂದೆ ನಿಂತು ನಮಗೆ ತಂಡವನ್ನ ಇಲ್ಲಿವರೆಗೂ ಮುನ್ನಡೆಸ್ಕೊಂಡು ಬಂದಿರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಅಷ್ಟು ಟಾಸ್ಕ್ ಗಳಿತ್ತು ನಮ್ಗೆ, ಅಷ್ಟು ಎಫರ್ಟ್ ಹಾಕ್ಬೇಕಾಗಿತ್ತು. ಹಗಲು ರಾತ್ರಿ ನಾವು ಫೇಸ್ ಮಾಡಿರೋದು ಏನ್ ಗೊತ್ತಾ, ಅದು ಮಾಧ್ಯಮದಲ್ಲಿ ಕೂತು ಒಂದು ಮೀಡಿಯಾ ಮುಂದೆ ನಾವು ಅದನ್ನ ಹೇಳೋದಕ್ಕೆ ಪದಗಳಿಲ್ಲ. ಅದಕ್ಕೆ ಅದು ನಮ್ಮ ಅನುಭವಕ್ಕೆ ಅಷ್ಟೇ ಬರ್ಬೇಕದು. ಹಾಗಾಗಿ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ರೆ ಫ್ರೇಮ್ ಮಾಡೋಕ್ಕಾಗಲ್ಲ. ಐ ಥಿಂಕ್ ನಾನೇ ಎಕ್ಸಾಂಪಲ್ ಅದಕ್ಕೆ. ಇಲ್ಲಿ ಬಂದಿದೀವಿ ಅಂತಂದ್ರೆ ಅದು ದೈವ ಶಕ್ತಿ ಏನೋ ನಮ್ಮ ಹಿಂದೆ ಇತ್ತು, ನಮ್ಗೇನೋ ಒಂದು ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡು, ನಮ್ಮನ್ನ ಪುಷ್ ಮಾಡ್ಕೊಂಡು, ನಮ್ಮನ್ನ ಕಾಪಾಡ್ಕೊಂಡು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾನೆ ಅಂತ ಫೀಲಿಂಗ್ ಅಲ್ಲೇ ಬಂದ್ವಿ ನಾವು. ಈಗ ಕಾಂತಾರ ಬಂದಾಗ ಇಲ್ಲಿ ಅಷ್ಟು ದೊಡ್ಡ ನಿರೀಕ್ಷೆ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಇವತ್ತು ಕಾಂತಾರ ಅಧ್ಯಾಯ 1 ಮಾಡ್ಬೇಕಾದ್ರೆ ಆ ನಿರೀಕ್ಷೆಯನ್ನ ಮೀರಿ ಮತ್ತೆ ಒಂದು ದೊಡ್ಡ ಹಿಟ್ ಕೊಡ್ಬೇಕು ಅನ್ನೋ ಜವಾಬ್ದಾರಿ ನಿಮ್ಮಲ್ಲಿದೆ. ಅದ್ ನಿಟ್ಟಿನಲ್ಲಿ ಯಾವ ರೀತಿ ನಮ್ಮ ಕೆಲಸ ತಯಾರಿ? ಮಂಜಣ್ಣ ನನ್ನ ಫಸ್ಟ್ ಪ್ರೆಸ್ ಮೀಟ್ ಇಂದ ನೋಡ್ತಾ ಇದ್ದೀರಾ, ಅವತ್ತಿಂದ ಹೇಳಿದ್ದು 2 ವಿಷಯ. ನಾನು ಎಕ್ಸೈಟ್ಮೆಂಟ್, ಎಕ್ಸ್ಪೆಕ್ಟೇಷನ್ 2 ಇರಲ್ಲ ನನಗೆ. ನನ್ನ ಕೆಲಸ ಕಂಟೆಂಟ್, ಒಂದು ಡೇಟ್ ಕೊಡ್ತಾರೆ ಪ್ರೊಡ್ಯೂಸರ್, ಆ ಡೇಟಿಗೆ ನಾವೆಲ್ಲ ಅಪ್ಲೋಡ್ ಮಾಡಬೇಕು. ಅದಕ್ಕೆ ನನ್ನ ಇಡೀ ತಂಡ ಇವತ್ತು 38 hours 48 hours ಇದ್ದೇ ಬಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಅದು ಮುಗಿದ್ಮೇಲೆ ನಮ್ದು ಯಾರ್ದು ಅಲ್ವೇ ಇಲ್ಲ ಸಿನಿಮಾ, ಕಂಪ್ಲೀಟ್ಲಿ ಜನರದ್ದು. ಅವ್ರು ಹೇಗೆ ತಗೊಳ್ತಾರೆ ಅನ್ನೋದನ್ನೇ ನಾವು ಕಾಯ್ತಾ ಇರ್ತೀವಿ ಅಷ್ಟೇ. ಅವ್ರಿಗೆ ಏನ್ ಅನ್ಸುತ್ತೆ ಅನ್ನೋದನ್ನೇ ಕಾಯ್ತಾ ಇರ್ತೀವಿ ನಾವು. ಆ ವಿಷಯದಲ್ಲಿ ಒಂದು ಕಾತುರತೆ ಇರುತ್ತೆ ನಮ್ಗೆ, ಯಾವ ತರದಲ್ಲಿ ತಗೊಳ್ತಾರೆ ಈ ಫಿಲ್ಮ್, ಇದ್ರ ಬಗ್ಗೆ ಏನ್ ಕ್ರಿಟಿಕ್ಸ್ ಬರ್ಬೋದು, ಎಷ್ಟು ಇಷ್ಟಪಡ್ಬೋದು, ಯಾವ್ದ್ರಲ್ಲಿ ವಿಷಯಗಳು ಇಷ್ಟ ಆಯ್ತು ಅವ್ರಿಗೆ, ಯಾವ ತರದಲ್ಲಿ ನೋಡಿದ್ರ ಫಿಲ್ಮ್ ಅನ್ನೋ ತರದ್ ಇರುತ್ತೆ. ಬಿಟ್ರೆ ಬೇರೆ ಯಾವುದೇ ಆಂಗಲ್ ನಾನು ಯೋಚನೆ ಮಾಡೋದಕ್ಕೆ ಹೋಗೋದೇ ಇಲ್ಲ. ಸೊ ಮತ್ತೆ ಅದೊಂದು ಬರ್ಡನ್ ಆಗ್ಬಾರ್ದು, ಒಂದು ಜವಾಬ್ದಾರಿ ಆಗ್ಬೇಕು ಅಷ್ಟೇ. ನಾವು ಕೆಲಸ ಮಾಡ್ತಾ ಆಸ್ ಅ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾನ ಹೇಗೆ ಶೇಪ್ ಮಾಡ್ಬೇಕು ಅನ್ನೋದನ್ನ, ಹೇಗೆ ಮೌಂಟ್ ಮಾಡ್ಬೇಕು ಅನ್ನೋದು ಒಂದು ಐಡಿಯಾ ಇರುತ್ತೆ. ಅದ್ರ ಟೀಮ್ ನಮ್ಗೆ ಈ ಸಿನಿಮಾನ ಯಾವ ತರ ತರಬೇಕು ಅನ್ನೋದನ್ನ ಒಂದು ಐಡಿಯಾದಲ್ಲಿ ಹೋಗ್ತೀವಿ ನಾವು. ರಿಷಬ್ ಸರ್, ಆದ್ರೆ ಟ್ರೈಲರ್ ನಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ ಕರಾವಳಿಯ ಕನ್ನಡನ ಬಳಸಿರೋದಕ್ಕೆ ಏನಾದ್ರು ಹಿನ್ನೆಲೆ ಇದೆಯಾ ಅಂತ. ಕಥೆ ಕರಾವಳಿದಾಗಿದ್ದಾಗ ಅದು ಕರಾವಳಿ ಕನ್ನಡ ಇಲ್ಲದೆ ಏನಿರುತ್ತೆ, ಅಥವಾ ಅಲ್ಲಿದು ಕರಾವಳಿ ಭಾಗ ಅಥವಾ ತುಳುನಾಡು ಅಂತೆಲ್ಲ ಏನು ನಾವು ತಗೊಳ್ತೀವಿ. ಆಗ ತುಳು ಸಂಬಂಧಪಟ್ಟಿರುವಂತ ವಿಚಾರಗಳಿದ್ದಾಗ ತುಳುವಲ್ಲೇ ಬರುತ್ತೆ. ಕರಾವಳಿ ಕನ್ನಡದ ಕಥೆ ಆಗಿರೋದ್ರಿಂದ ಅದು ಕರಾವಳಿ ಭಾಷೆಯಲ್ಲಿ ಇರುತ್ತೆ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಕಥೆ ಆಗಿರೋದ್ರಿಂದ ಕನ್ನಡ ಆಗು ಕೂಡ ಹಾಗೆ ಇತ್ತಾ, ಅಥವಾ ಅದಕ್ಕೆ ರೆಫರೆನ್ಸ್ ಇದೆಯಾ ಅಂತ? ರೆಫರೆನ್ಸ್ ನೀವು ಹುಡುಕಿದ್ರೆ ನಿಮ್ಗೆ ಇವತ್ತು ಯಾವುದೇ ಒಂದು ವಿಚಾರಕ್ಕೆ 10 ಆಂಗಲ್ಗಳಿರುತ್ತೆ, 10 ಡೈರೆಕ್ಷನ್ ಇರುತ್ತೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ವಾದ ಮಾಡ್ತಾ ಹೋಗ್ಬೋದು. ನಾವು ಆ ಕಾಲಘಟ್ಟದ ಕಥೆಯನ್ನ ಇವತ್ತಿನ ಜನರೇಷನ್ಗೆ ನಾವು ಹೇಳ್ತಿರೋದ್ರಿಂದ ಇವತ್ತಿನ ಜನರಿಗೆ ಅರ್ಥ ಆಗೋ ರೀತಿಯಲ್ಲೂ ಹೇಳಬೇಕು. ಒಂದು ಥಾಟ್ ಇತ್ತು ನನಗೆ, ಕುಂದಾಪುರ ಕನ್ನಡದಲ್ಲಿ ಹೇಳಿದ್ರೆ ಹೇಗೆ ಅಂತ. ಅವಾಗ ಹೆಚ್ಚು ಜನರಿಗೆ ಅರ್ಥ ಆಗದೆ ಹೋಗ್ಬೋದು, ಬರೀ ಕುಂದಾಪುರ ಭಾಗದವ್ರಿಗೆ ಅಥವಾ ಕುಂದಾಪುರ ಭಾಗದವ್ರ ಪರಿಚಯ ಇರೋರಿಗೆ ಅರ್ಥ ಆಗ್ಬೋದೇನೋ. ಸೊ ಹಾಗಾಗಿ ಏನ್ ಬೇಕಾದ್ರೂ ಹೇಳ್ಬೋದು. ಆದ್ರೆ ಇವತ್ತಿನ ಜನರೇಷನ್ಗೆ, ಇವತ್ತಿನ ಜನರಿಗೆ, ಇವತ್ತಿನ ಪ್ರೇಕ್ಷಕರಿಗೆ ಅರ್ಥ ಮಾಡಿಸ್ಬೇಕು ಅಂತಂದಾಗ ಒಂದು ಸಿನಿಮಾಟಿಕ್ ಲಿಬರ್ಟಿಯನ್ನು ತಗೊಳ್ತೀವಿ ನಾವು, ಇಲ್ಲ ಅಂತಲ್ಲ. ಸೊ ಆ ನಿಟ್ಟಲ್ಲಿ ಹೋಗ್ತೀವಿ. ಮತ್ತೆ ಮಂಗಳೂರು ಕನ್ನಡ ಅಥವಾ ಕರಾವಳಿಯಲ್ಲಿ ಉಪಯೋಗಿಸುವಂತ ಕನ್ನಡ ಹೆಚ್ಚಿನ ಅಂಶವಾಗಿ ಅದು ಒಂದ್ ಸ್ವಲ್ಪ ಬುಕ್ಕಿಶ್ ಆಗಿ ಒಂದು ಗ್ರಂಥ ಕನ್ನಡ ಅನ್ನೋ ತರದಲ್ಲೇ ಹೇಳ್ತೀವಿ ನಾವು. ಅಂದ್ರೆ ಓದ್ಬೇಕಾದ್ರೆ ಹೇಗಿರುತ್ತೆ, ನಾವು ಮಾತಾಡಬೇಕಾದ್ರೂ ಅಷ್ಟು ಸ್ಪಷ್ಟವಾಗಿ ಅದನ್ನ ಬಿಡಿಸಿ ಮಾತಾಡ್ತಾರೆ ಅನ್ನುವಂಥದ್ದು. ಆ ಕಾರಣಕ್ಕೆ ಕನ್ನಡಕ್ಕೆ ಇಷ್ಟು ದೊಡ್ಡ ಹಿಸ್ಟ್ರಿ ಇರ್ಬೇಕಾದ್ರೆ ಆಗಿನ ಕಾಲದಲ್ಲೂ ಕೂಡ ಈ ತರದಲ್ಲಿ ಇರ್ಬೋದು ಅನ್ನುವಂಥದ್ದು. ಸೊ ಹಳೆ ಕನ್ನಡಗಳನ್ನ ರೆಫರೆನ್ಸ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೂಡ ಹೋಗ್ಬೋದು. ಅಂದ್ರೆ ಈ ಬೇರೆ ಭಾಷೆಗಳಿಗೂ ಡಬ್ ಆಗಿರೋದ್ರಿಂದ ಅಲ್ಲಿಯ ಪರ್ಟಿಕ್ಯುಲರ್ ಯಾವ್ದಾದ್ರು ಭಾಷೆಗಳನ್ನ ಅಥವಾ ಲ್ಯಾಂಗ್ವೇಜ್ ನ ಬಳಸಿರೋ ಕಳೆದ ಬಾರಿಯೂ ಕೂಡ ಎಲ್ಲಾ ದೈವದ ನುಡಿಗಳಾಗ್ಬೋದು, ತುಳುವಲ್ಲಿ ಬಂದಂತ ಎಲ್ಲಾ ವಿಚಾರಗಳಾಗ್ಬೋದು, ಅಥವಾ ಜನಪದ ಹಾಡುಗಳಾಗ್ಬೋದು, ಎಲ್ಲವೂ ತುಳುವಲ್ಲೇ ಇತ್ತು, ಇವತ್ತಿಗೂ ತುಳುವಲ್ಲೇ ಇರುತ್ತೆ. ಇನ್ನು 50 ಕಾಂತಾರ ಆದ್ರೂ ಒಂದು ತುಳುವಲ್ಲಿ ಅಥವಾ ಮಂಗಳೂರು ಕನ್ನಡದಲ್ಲಿ ಇದ್ರೆ ಅಥವಾ ಕರಾವಳಿ ಕನ್ನಡದಲ್ಲಿ ಇದ್ರೆ ಹಂಗೆ ಇರುತ್ತೆ. ಉಳಿದ ವಿಚಾರಗಳು ಚೇಂಜ್ ಮಾಡ್ತೀವಿ. ಪ್ಯಾನ್ ಇಂಡಿಯಾ ಆದ ತಕ್ಷಣ ಯಾವ ಮೂಲ ಎಲ್ಲಿಯ ಕಥೆಯನ್ನು ಹೇಳ್ತೀವಿ ಅನ್ನೋದು ಚೇಂಜ್ ಆಗೋದೇ ಇಲ್ಲ ಕಾಂತಾರ ವಿಚಾರದಲ್ಲಿ.
ಈಗ ಇನ್ನೊಂದು ಬೇರೆ ತರದ ಸ್ಕೇಲ್ ಇರುವಂತ ಫಿಲ್ಮ್ ಅಥವಾ ಪ್ಯಾನಿಟಿ ಫಿಲ್ಮ್ ಆದ್ರೆ ಅವಾಗ ಅಲ್ಲಿಗೆ ಅದನ್ನ ಬದಲಾಯಿಸಬಹುದು, ಅಲ್ಲಿನ ನೇಟಿವಿಟಿ ತಕ್ಕನ ಹಾಗೆ. ನಾವಿಲ್ಲಿ ಹೇಳ್ಬೇಕಾದ್ರೆ ಇದೇ ನೇಟಿವಿಟಿಯನ್ನ ಹೇಳ್ಬೇಕಾಗುತ್ತೆ. ಅಂದ್ರೆ ಈ ಕಥೆಯನ್ನು ಹೇಳುವಾಗ ನೀವು ಲೈಫ್ ರಿಸ್ಕ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರು, ಅದು ಅಷ್ಟು ಅವಶ್ಯಕತೆ ಇತ್ತ ಈ ಕಥೆಗೆ ಅಂತ? ಅಲ್ಲ, ಲೈಫ್ ಯಾವತ್ತೂ ರಿಸ್ಕ್ ಅಲ್ಲಿ ಇರುತ್ತೆ, ಲೈಫ್ ಯಾವತ್ತೂ ರಿಸ್ಕ್ ಅಲ್ಲಿ ಇರುತ್ತೆ. ನಾವ್ ಯಾವತ್ತೂ ಶಾಶ್ವತ ಅಲ್ಲ. ಆದ್ರೆ ಒಂದು ಸಿನಿಮಾದ ಬಗ್ಗೆ ಒಂದು ನರೇಟಿವ್ ಸೆಟ್ ಆಯ್ತಲ್ಲ, ಆ ಪಾಯಿಂಟ್ ಅಲ್ಲಿ ಹೇಳ್ಬೇಕಾದ್ರೆ ನಾನು ಹೇಳಿದ್ದು. ರಿಷಬ್ ಶೆಟ್ರೆ, ಕೇಶವ ಮೂರ್ತಿ, ಶೆಟ್ರೆ ನೀವು ಶಾರದಾ ಮೈಕ್ ತಗೋಬೇಕು, ಅವಾಗ ನಿಮ್ಗೆ ಚಾನ್ಸ್ ಇದೆ. ಇದು ಟ್ರೈಲರ್ ತುಂಬಾ ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬೋದು. ನಾನು ಅಂದ್ರೆ ತುಂಬಾ ಅಬ್ಸರ್ವ್ ಮಾಡಿದ್ದು ಸ್ಟಂಟ್ಸ್ ಇದೆ, ಮತ್ತೆ ತುಂಬಾ ಯೂಸ್ ಆಗಿ ಕಾಣಿಸ್ತಾ ಇದೆ. ಸೊ ಆ ಸ್ಟಂಟ್ಸ್ ತಾಲೀಮ್ ಬಗ್ಗೆ ಹೇಳಿ, ಮತ್ತೆ ಶೂಟ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನೀವು ಅವಾಗಲೇ ಒಂದ್ ಸ್ವಲ್ಪ ಹೇಳಿದ್ರಿ, ಬಟ್ ಎಲಾಬ್ರೇಟ್ ಮಾಡಕ್ಕೆ ಅದು ತುಂಬಾ ಅಂದ್ರೆ ನಾವು ಇಷ್ಟು ಮಾತಾಡ್ತೀವಿ ನಾರ್ಮಲಿ, ಅದಕ್ಕೆ ಜಾಸ್ತಿ ಮಾತಾಡೋದು ಬೇಡ ಅನ್ನೋ ಥಾಟ್ ಅಲ್ಲಿ ಇದೀನಿ ಸುನಿಲ್. ನಾನು ಮಾಸ್ಟರ್ ಅವಾಗಲೇ ಅರ್ಜುನ್ ಮಾಸ್ಟರ್ ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ರು. ಐ ಥಿಂಕ್ ನೀವು ಅದನ್ನ ಸಿನಿಮಾಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಳ್ಳೇದು ನನ್ನ ಒಪಿನಿಯನ್. ಸೊ ನಾವು ಮಾತಾಡಿ ಅದಕ್ಕೆ ಇನ್ನೇನೋ ಹೇಳೋದಕ್ಕಿಂತ ನೀವು ಹೇಗಿದೆ ಹಾಗೆ ಅದನ್ನು ನೋಡೋದು ತುಂಬಾ ಚಂದ ಅಂತ ಅನ್ಕೊಳ್ತೀವಿ. ಮೇಕಿಂಗ್ ಅಲ್ಲೂ ಕೂಡ ನಾವು ತೋರಿಸಿದೀವಿ, ನಾವು ಯಾವ ತರದಲ್ಲಿ ಎಫರ್ಟ್ ಹಾಕಿದೀವಿ, ಯಾವ ತರದಲ್ಲಿ ಅದನ್ನ ಕೆಲಸಗಳು ಮಾಡಿದೀವಿ ಅಂತ. ಇಡೀ ತಂಡವಾಗಿ ಒಟ್ಟಾರೆ ನಾವು ಅದ್ರ ಮೇಲೆ ಇನ್ನೂ ಬೆಟರ್ ಮಾಡಬೇಕು, ಇನ್ನೂ ನಿಮ್ಮನ್ನ ಜಾಸ್ತಿ ಎಂಟರ್ಟೈನ್ ಮಾಡಬೇಕು, ಇನ್ನೂ ಒಂದು ಸ್ಟೆಪ್ ಜಾಸ್ತಿ ಹೋಗ್ಬೇಕು ಅನ್ನೋಂತ ಥಾಟ್ ಇಟ್ಕೊಂಡೇ ಕೆಲಸ ಮಾಡಿದೀವಿ. ಅದನ್ನ ನೋಡಿ ಹೇಗಿದೆ ಅಂತ ನೀವೇ ಹೇಳ್ಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.